ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬಿಡೋಣ. ಕ್ಲಾಸಿಂದ ಕ್ಲಾಸ್ ನಾವು ಕಲ್ತ್ಕೊಳ್ತಾ ಇರುವಂತಹ ವಿಚಾರಗಳಲ್ವಾ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಕಳೆದ ಬಾರಿ ಭೂದೋಷದ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲರ ಮುಖದಲ್ಲಿ ಮೂಡಿದಂತಹ ಆ ನೆಮ್ಮದಿಯ ನಗು, ಅದಕ್ಕೆ ಯಾವುದು ಸಾಟಿನೇ ಇಲ್ಲ ಅಂತ ಹೇಳಬೇಕು. ಇನ್ನು ಮುಂದಿನ ಜೂನ್ 30ನೇ ತಾರೀಕು ಇರುವಂತಹ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ ವಾಸ್ತು ದೋಷದ ಬಗ್ಗೆ ತಿಳ್ಕೊಳ್ತೀವಿ. ವಾಸ್ತು ದೋಷ ಇತ್ತು ಅಂತ ಅಂದ್ರೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನ ವಾಸ್ತು ಬಗ್ಗೆ ಓದಿರ್ತೀರಾ, ಓದೋ ಪ್ರಯತ್ನಗಳನ್ನ ಮಾಡಿರ್ತೀರಾ, ಕಾರ್ಯಕ್ರಮಗಳನ್ನ ನೋಡಿರ್ತೀರಾ. ಆದ್ರೆ ಒರಿಜಿನಲ್ ಆಗಿ ನಿಜವಾಗಿ ವಾಸ್ತುಶಾಸ್ತ್ರವೇ ಬೇರೆ. ಅದರ ಒಂದು ನೈಜತೆ ಏನು ವಾಸ್ತುಶಾಸ್ತ್ರದಲ್ಲಿ ನಾವು ಇದುವರೆಗೂ ತಿಳ್ಕೊಂಡಿರೋದೆಲ್ಲ ನಿಜವೋ ಸುಳ್ಳೋ ಎಲ್ಲದನ್ನ ಮುಂದಿನ ಕ್ಲಾಸ್ನಲ್ಲಿ ಗುರೂಜಿ ಅವರು ಎಲ್ಲದಕ್ಕೂ ಒಂದು ಗೊಂದಲಗಳನ್ನ ನಿವಾರಣೆ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ವಾಸ್ತು ದೋಷವನ್ನ ಕೂಡ ಸಂಪೂರ್ಣವಾಗಿ ಮುಂದಿನ ಕ್ಲಾಸ್ಗೆ ಬರುವಂಥವ್ರೆಲ್ಲರಿಗೂ ನಿವಾರಣೆ ಮಾಡಿ ಕೊಡ್ತಾರೆ ಕ್ಲಾಸ್ನಲ್ಲೇ ಗುರೂಜಿ. ಜೊತೆಗೆ ವಾಸ್ತು ದೋಷ ಇತ್ತು ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಕೇಳಿರುವಂಥ ಒಂದಷ್ಟು ಸತ್ಯಗಳಂದ್ರೆ, ಹೌದು, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ದುಡ್ಡಿನ ವಿಚಾರ ಅಂತ ಬಂದಾಗ ಸಾಲ ಬಾಧೆ ಅನ್ನೋದು ದಿನದಿಂದ ದಿನ ಜಾಸ್ತಿ ಆಗ್ತಾ ಇರುತ್ತೆ. ಹಣದ ಬಗ್ಗೆ ಎಲ್ಲೋ ಒಂದು ಕಡೆ ಆ ನೋವುಗಳು ಮನೆಯಲ್ಲಿ ಇರುತ್ತೆ. ಎಷ್ಟೇ ಹಣ ಬಂದರೂ ಎಲ್ಲಿ ಹೋಗುತ್ತೆ ಗೊತ್ತಾಗಲ್ಲ, ಹಣ ನಿಲ್ಲೋದಿಲ್ಲ. ಇದೆಲ್ಲದರ ಜೊತೆಗೆ ಸಾಮಾನ್ಯವಾದಂಥ ಸುಖ, ಶಾಂತಿ, ನೆಮ್ಮದಿ ನಮ್ಮ ಮನೆಯಲ್ಲಿ ನಮಗೆ ಸಿಗೋದಿಲ್ಲ. ಏನೋ ಒಂದು ತೊಂದರೆಗಳು ಆಗ್ತಾನೆ ಇರುತ್ತೆ. ಇದೆಲ್ಲವೂ ಕೂಡ ವಾಸ್ತು ದೋಷದ ಲಕ್ಷಣಗಳು. ಇದು ನಿಜ ನಾವು ಕೇಳಿರೋದು. ಆದ್ರೆ ವಾಸ್ತುಶಾಸ್ತ್ರದ ಬಗ್ಗೆ ನಿಜವಾದ ವಿಚಾರಗಳು, ಈ ನಾವು ಕೇಳಿರುವಂಥ ಮೌಢ್ಯತೆಯ ವಿಚಾರಗಳು ಏನು, ಮುಂದಿನ ಕ್ಲಾಸ್ನಲ್ಲಿ ಗುರೂಜಿ ಸಂಪೂರ್ಣವಾದಂಥ ಉತ್ತರ ಕೊಡ್ತಾರೆ. ಯಾರು ಮಿಸ್ ಮಾಡ್ಕೊಳ್ಳೋದಲ್ಲೇ ಒಂದು ನಿಜವನ್ನ ತಿಳ್ಕೊಳ್ಳೋದಕ್ಕೆ ಮುಂದಿನ ಕ್ಲಾಸ್ಗೆ ಬರಲೇಬೇಕು. ಜೊತೆಗೆ ಶ್ರೀಮಂತರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅಂತ ಗುರೂಜಿ ಹೇಳ್ತಾ ಬಂದಿದ್ದಾರೆ. ಅದನ್ನ ನಾವು ಕೂಡ ಹೇಳ್ತಾ ಇದ್ದೀವಿ ನಮ್ಮ ವಿಡಿಯೋಸ್ ಮೂಲಕ. ನಾವು ಶ್ರೀಮಂತರ ಆಗ್ಬೇಕು ಅಂತಂದ್ರೆ ಅವರ ಲೈಫ್ ಸ್ಟೈಲ್ ಏನು, ಅವರ ಇನ್ಕಮ್ಸ್ ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಇದನ್ನೆಲ್ಲ ಕಲ್ತ್ಕೊಳ್ಬೇಕು ಅಂತ. ಅದೇ ರೀತಿ ಒಂದೇ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರೋರಿಗೆ ಆಪರ್ಚುನಿಟೀಸ್ ಕಡಿಮೆ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಬಹುಮೂಲಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಹಣದ ಹರಿವು ಬರೋದಕ್ಕೆ ಪಾಸಿವ್ ಇನ್ಕಮ್ ಅನ್ನೋದು ಇರಬೇಕು. ಎಷ್ಟೋ ಜನ ಎಂಪ್ಲಾಯೀಸ್ ಇರ್ತೀರಾ, ಸ್ಯಾಲ್ರಿಡ್ ಆಗಿರ್ತೀರಾ, ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಅವ್ರಿಗೆ ಆಸೆ ಇರುತ್ತೆ ನನಗೆ ಬೇರೆ ಸೋರ್ಸ್ ಇಂದ ಪಾರ್ಟ್ ಟೈಮ್ ಮಾಡಬೇಕು ಅಥವಾ ಬೇರೆ ಸೋರ್ಸ್ ಇಂದ ಇನ್ಕಮ್ ಬರಬೇಕು ಅಂತ. ಆದ್ರೆ ಎಲ್ಲದಕ್ಕೂ ಒಂದು ಪ್ಲಾನ್ ಬೇಕು, ಒಂದು ಐಡಿಯಾಸ್ ಬೇಕು. ಹೇಳ್ಕೊಡುವಂಥ ಗುರುಗಳು ನಮಗೆ ಇದ್ದಾಗ ನಾವು ಏನಕ್ಕೆ ಕೈ ಹಾಕಿದ್ರು ಅದರಲ್ಲಿ ಯಶಸ್ಸು ಅನ್ನೋದು ದುಪ್ಪಟ್ಟು ಸಿಗೋದಕ್ಕೆ ಸಾಧ್ಯ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು, ಬನ್ನಿ ಕಳಿಯೋಣ ಮುಂದಿನ ಕ್ಲಾಸ್ನಲ್ಲಿ. ಜೊತೆಗೆ ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಇವಾಗಿನ ಮನಸ್ಥಿತಿ ನಮ್ಮನ್ನು ಫಾಲೋ ಮಾಡ್ದಲೇ ಇದ್ರೆ, ಗುರೂಜಿಯವರ ಟಿಪ್ಸ್ ಫಾಲೋ ಮಾಡ್ದಲೇ ಇದ್ರೆ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಎಲ್ಲರಿಗೂ ಮಕ್ಕಳು ಸ್ಕೂಲ್ ಎಜುಕೇಶನ್ ಕೊಡ್ಸೋದೇ ದೊಡ್ಡ ತಲೆನೋವು. ಇವತ್ತು ಇನ್ನ ಸ್ಕೂಲ್ ಫೀಸ್ ಕಟ್ಟು ಬರ್ತಾ ಇರ್ತೀವಿ, ಮುಂದಿನ ಫೀಸ್ ಯಾವಾಗಪ್ಪ ಹೆಂಗಪ್ಪ ಹೊಂಚೋದು ಅನ್ನೋ ಯೋಚನೆಗಳು ಸಾಮಾನ್ಯವಾಗಿ ಎಲ್ಲ ಪೋಷಕರಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಅವ್ರದ್ದು ಫಿನಾನ್ಷಿಯಲ್ ಸಿಚುಯೇಷನ್ಸ್ ಬಂದೇ ಬರುತ್ತೆ. ಮುಂದಿನ ಕ್ಲಾಸ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕಟ್ಟುನಿಟ್ಟಾಗಿ ಹೇಗೆ ಚಿಲ್ಡ್ರನ್ ಸ್ಪೆಷಲ್ ಫಂಡ್ ಅನ್ನ ಕ್ರಿಯೇಟ್ ಮಾಡಬೇಕು, ಸ್ಪೆಷಲ್ ಚಿಲ್ಡ್ರನ್ ಫಂಡ್, ಅದು ಯಾರೆಲ್ಲ ಕಲ್ತು ಹೋಗ್ತೀರಾ, ಆ ಟಿಪ್ಸ್ ಫಾಲೋ ಮಾಡ್ತೀರಾ, ಮುಂದಿನ ವರ್ಷ ಅಲ್ಲ ಇನ್ನು 10 ವರ್ಷದ ಅವರು ಎಜುಕೇಶನ್ಗೆ, ಸ್ಕೂಲ್ ಫೀಸ್ಗೆ ಒಂದು ಯೋಚನೆ ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬರೋದಿಲ್ಲ. ಅಷ್ಟು ಅದ್ಭುತವಾದ ಟಿಪ್ಸ್ ಕಲ್ತ್ಕೊಂಡು ಹೋಗ್ಬೋದು. ದಯವಿಟ್ಟು ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬರ್ತಾ ಏನೆಲ್ಲ ತರಬೇಕು ಗೊತ್ತಾ ನೀವು? ಒಂದು ಅರಿಶಿಣದ ಕೊಂಬು ತರಬೇಕು, 1 ಮೊಳ ಕೆಂಪು ದಾರ ತರಬೇಕು, 1 ಮೊಳ ಹಳದಿ ದಾರವನ್ನ ತರಬೇಕು. ಈ 3 ವಸ್ತುಗಳನ್ನ ತಗೊಂಡು ಬಿಳಿ ಬಣ್ಣದ ವಸ್ತ್ರದಲ್ಲಿ ಬರಬೇಕು, ವೈಟ್ ಕಲರ್ ಡ್ರೆಸ್ ನಲ್ಲಿ ಬರಬೇಕು. ಅಂಡ್ ಮತ್ತೊಂದು ಸ್ಪೆಷಲ್ ಸುದ್ದಿ ಏನ್ ಗೊತ್ತಾ, 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಜುಲೈ 7ನೇ ತಾರೀಕು ಅನೌನ್ಸ್ ಮಾಡಿದ್ದೀವಿ. ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ, ತುಂಬಾ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ. ನಿಜಕ್ಕೂ ಯಾರೆಲ್ಲ ಈ ಬಾರಿ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಅಂಡ್ ಕಡಾಖಂಡಿತವಾಗಿ ಹೇಳ್ಬೋದು, ನೀವು ಬೇರೆಯದ್ದೇ ಒಂದು ಪ್ರಪಂಚಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಾ, ನಿಮ್ಮ ಜರ್ನಿ ಇಲ್ಲಿಂದ ಶುರುವಾಗ್ತಾ ಇದೆ ಅಂತ. ಸೊ ಅದಕ್ಕಾಗಿ ನಾವು ನಿಮಗೆ ನಿಮ್ಮ ಜರ್ನಿ ಸಕ್ಸಸ್ಫುಲ್ ಆಗಲಿ, ಅಷ್ಟೇ ಒಂದು 5 ಸ್ಟಾರ್ ಅನುಭವ ನಿಮಗೆ ಸಿಗಬೇಕು ಅಂತ ಹೇಳಿ ನಿಮಗೆ ಬೋರ್ಡಿಂಗ್ ಪಾಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಡೋಂಟ್ ಮಿಸ್ ದಿ ಬೋರ್ಡಿಂಗ್ ಪಾಸ್. ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಲೈಫ್ ಟೈಮ್ ಇಟ್ಕೊಳ್ಳಿ. ಅದನ್ನ ನೋಡಿದಾಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ಆ ಸ್ಪಾರ್ಕ್ ಬರುತ್ತೆ. ಅಷ್ಟು ವಿಶೇಷವಾದಂಥ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಇಷ್ಟೆಲ್ಲ ವಿಶೇಷತೆಗಳೊಂದಿಗೆ ಕೂಡಿರುವಂತಹ ಜೂನ್ 30ರ ಕ್ಲಾಸ್ಗೆ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ಎಷ್ಟೋ ಜನರ ಜೀವನವನ್ನ ಬದಲಾಯಿಸಿದಂತಹ ಈ 4 ಪುಸ್ತಕಗಳು, ಬ್ರಹ್ಮಾಸ್ತ್ರ ಆಗಿರ್ಬೋದು, ವೆಲ್ತ್ ಟ್ರ್ಯಾಕರ್ ಆಗಿರ್ಬೋದು, 360 ಡಿಗ್ರಿ ಹಾಗೂ ಮನಿ ಬ್ಲೂ ಪ್ರಿಂಟ್,
ನಿಜಕ್ಕೂ ಇದನ್ನ ಯಾರು ಪ್ರಾಕ್ಟೀಸ್ ಮಾಡಿದ್ರೋ ಅವರ ಮಾತುಗಳನ್ನ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಕೇಳಿದವ್ರಿಗೆ ಗೊತ್ತು ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಕೊಟ್ಟಿರುವಂತಹ ಈ ಪುಸ್ತಕಗಳು. ಅದನ್ನ ಕೂಡ ತಗೊಳ್ಳುವಂತಹ ಒಂದು ಅವಕಾಶ ಯಾರ್ಯಾರು ಬರ್ತಾರ ಕ್ಲಾಸ್ಗೆ ಮಿಸ್ ಮಾಡದೆ ಬುಕ್ಸ್ನ ತಗೊಂಡು ಹೋಗಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ವೆರಿ ಪಾಪ್ಯುಲರ್ ಕನ್ನಡ ಮನಿ ಕೋಚ್ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು. ಬನ್ನಿ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ಕಾರ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮೇ ಕ್ಲಾಸು ಆ ಭೂದೋಷ ಅಂತ ಅಂದರೆ ಎಷ್ಟು ಜನ ಅವ್ರಿಗೆ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಅಂಥ ಸಮಸ್ಯೆಗಳಿಂದ ನರಳ್ತಾ ಇದ್ರು. ಅದಕ್ಕೆ ಅವ್ರಿಗೆ ಏನು ಸಮಸ್ಯೆ ಅಂತಲೂ ಗೊತ್ತಾಯಿತು ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ನು ಸಿಕ್ತು ಆ್ಯಂಡ್ ದೇ ವರ್ ಸೋ ಹ್ಯಾಪಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಆಬ್ವಿಯಸ್ಲಿ ವಾಸ್ತು ಅಂತ ಅಂದರೆ ತುಂಬ ಜನ, ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಬುಕ್ಸ್ ತಂದು ಇಟ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳು ನಮಗೆ ಡೌಟ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಡೌಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕ್ಲಾಸಿಂದ ಕ್ಲಾಸ್ ವಿ ಆರ್ ಗೆಟಿಂಗ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಇಷ್ಟು ದಿನ ನಾವು ಕಲ್ತ್ಕೊಂಡ್ಬಂದಿದ್ದೆಲ್ಲ ಸುಳ್ಳು ಯಾವುದು ನಿಜ ಯಾವುದು ಆ್ಯಂಡ್ ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀರಿ ನೀವು. ಆ್ಯಂಡ್ ಗುರುಗಳೇ, ಇವತ್ತಿನ ಸಂಚಿಕೆನಲ್ಲಿ ಐ ವಾಂಟೆಡ್ ಟು ಆಸ್ಕ್ ಒನ್ ಜನರಲ್ ಕ್ವೆಶ್ಚನ್ ಗುರುಗಳೇ. ಬಿಕಾಸ್ ಅಫರ್ಮೇಷನ್ಸ್ ಅಂತ ಬಂದಾಗ ಈ ಪುಸ್ತಕಗಳು ಒನ್ ಬ್ರಿಡ್ಜ್. ಸೊ ಎಲ್ಲ ಕಲಿತು ಎಲ್ಲ ಪುಸ್ತಕಗಳನ್ನ ಬರೆದು ಆ್ಯಂಡ್ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಈ ಮಧ್ಯೆ ಕೂಡ ಅಫರ್ಮೇಷನ್ ಅನ್ನೋ ಆ ಒಂದು ಎನರ್ಜಿಯನ್ನು ನಂಬುವಂಥವ್ರು ತುಂಬ ಜನ ಆ್ಯಂಡ್ ದೇ ಹ್ಯಾವ್ ಸೀನ್ ಅ ಅಮೇಝಿಂಗ್ ಚೇಂಜಸ್ ಇನ್ ದರ್ ಲೈಫ್, ಟ್ರಾನ್ಸ್ಫಾರ್ಮೇಷನ್ ಇನ್ ದರ್ ಲೈಫ್. ಸೊ ನಾವು ನಮ್ಮ ಆ್ಯಕ್ಚುಲಿ ವಿಡಿಯೋಸಲ್ಲಿ ಅಫರ್ಮೇಷನ್ ಬಗ್ಗೆ ಮಾತಾಡಿ ಅಥವಾ ಒಂದು ಅಫರ್ಮೇಷನ್ ಹೇಳಿ ತುಂಬ ದಿನ ಆಯಿತು ಅಂತ ಅನ್ಸುತ್ತೆ. ಸೊ ಹಣದ ಬಗ್ಗೆ, ಸಂಪತ್ತಿನ ಬಗ್ಗೆ, ಹಣ ಆಸ್ತಿ ಐಶ್ವರ್ಯಗಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ಇವತ್ತಿನ ಸಂಚಿಕೆನಲ್ಲಿ ಯಾವ್ದಾದ್ರು ಒಂದು ಪವರ್ಫುಲ್ ಅಫರ್ಮೇಷನ್ ಹೇಳ್ಕೊಡ್ಬೋದಾ? ಎಸ್, ಐ ಮೀನ್ ಪವರ್ಫುಲ್ ಅಫರ್ಮೇಷನ್ ಕೇಳಿದ್ರಿ. ಸೊ ಈಗ ಪವರ್ ಇರೋದು ಅಫರ್ಮೇಷನಲ್ಲ. ಸೊ ಅಫರ್ಮೇಷನ್ಗೆ ಪವರ್ ತುಂಬೋದು ನಾವು ಪವರ್ಫುಲ್ ಅಂತ ನಾವು ಅನ್ಕೊಂಡ್ರೆ. ಸೊ ಹಾಗಾಗಿ ಈಗ ನಾನೊಂದು ಅಫರ್ಮೇಷನ್ ಕೊಡ್ತೀನಮ್ಮ ಲಕ್ಷ್ಮಿ. ಯಾವುದೋ ಒಂದು ನಿಮ್ಮ ಮನೆ ಹತ್ರ ಇರೋ ಯಾವುದೋ ಬೀದಿ ನಾಯಿಗೆ ಹೇಳ್ಕೊಟ್ಬಿಡ್ತೀರಾ. ಈಗ ಅಫರ್ಮೇಷನ್ ಇಂದ ನಿಮ್ಮ ಮನೆ ಹತ್ರ ನಾಯಿ ಮರಿನೋ ಅಥವಾ ಬೆಕ್ಕೋ ಅಥವಾ ಈ ಪ್ರಾಣಿ ಪಕ್ಷಿಗಳು ಎಲ್ಲ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತವ? ಆಗೋದೇ ಇಲ್ಲ. ಸೊ ಹಾಗಾದ್ರೆ ಅಫರ್ಮೇಷನ್ ಅಲ್ಲೆಲ್ಲ ಪವರ್ ಇರೋದು, ನಮ್ಮಲ್ಲಿ ಪವರ್ ಇರೋದು ಅಂತ ಗೊತ್ತಿರಬೇಕು. ನಾನು ನಿಮ್ಗೆ ಉದಾಹರಣೆ ಕೊಟ್ಟಾಗ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗಿದೆ ಲಕ್ಷ್ಮಿ. ಇನ್ಫ್ಯಾಕ್ಟ್ ನಾನು ಎಲ್ಲೆಲ್ಲಿ ಹೋಗ್ತೇನೋ ಅಲ್ಲೆಲ್ಲ ಯಾರಿದಾರೋ ಅಲ್ಲಿ ಪೂಜಾರಿ ಅವ್ರನ್ನೆಲ್ಲ ಮಾತಾಡಿಸ್ತೇನೆ ನಾನು ಫಸ್ಟ್. ಈ ದೇವಸ್ಥಾನದ ವಿಶೇಷ, ಇಲ್ಲಿ ಓದೋರೆಲ್ಲ ಮನೆ ಕಟ್ತಾರಂತೆ, ಇಲ್ಲಿ ಓದೋರೆಲ್ಲ ಜಮೀನ್ ತೆಗೆದುಕೊಳ್ತಾರೆ, ಇಲ್ಲಿ ಓದೋರ್ಗೆಲ್ಲ ದುಡ್ಡು ಬರುತ್ತೆ ಅನ್ನೋ ಅಂತ ಒಂದು ನಂಬಿಕೆ. ಆಮೇಲೆ ನಿಜವಾಗ್ಲೂ ತುಂಬಾ ಜನಕ್ಕೆ ಆಗಿದೆ. ಇದು ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಅಂತಂದ್ರೆ ನನಗೆ, ನಾನು ಹೋಗಿ ಸ್ವಾಮಿಗಳನ್ನ ಮಾತಾಡಿಸ್ತಿದ್ದೆ. ಸ್ವಾಮಿ ಹೇಗಿದ್ದೀರಾ ನೀವು, ಆರಾಮಿದ್ದೀರಾ? ಎಲ್ಲರೂ ಬರ್ತಿರೋರೆಲ್ಲ ಹೇಳ್ತಿದ್ದಾರೆ ಇಲ್ಲಿ ಬಂದಾದ್ಮೇಲೆ ಮನೆ ಕಟ್ಟೋದಕ್ಕಾಯ್ತು, ಬಂದಾದ್ಮೇಲೆ ಜಮೀನು ತೆಗೆದುಕೊಳ್ಳೋಕ್ಕಾಯ್ತು ಅಂತಂತ ಹೇಳಿ. ಸೊ ನೀವು ಹೇಗಿದ್ದೀರಾ ಅಂತ ಕೇಳಿದೆ. ಅಯ್ಯೋ ಏನು ಹೇಳೋದು ಸರ್, ನಾವು ಮನೆ ಕಟ್ಲಿಕ್ಕೆ ಆಗ್ಲಿಲ್ಲ, ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೀನಿ, ಮನೆಯಲ್ಲಿ ಸ್ವಲ್ಪ ಆಚೆ ಈಚೆ ಗೊತ್ತಲ್ವಾ, ಎಷ್ಟು ಬರುತ್ತೆ ನನಗೆ ಇದರಲ್ಲಿ, ಏನ್ ದಕ್ಷಿಣೆ ಆಗ್ತಾರೋ ಅಷ್ಟು ಬಿಟ್ರೆ ಏನು ದೊಡ್ಡದಲ್ಲ ಅನ್ನೋ ತರದ್ದು. ಈಗ ನನಗೆ ಕ್ವೆಶ್ಚನ್, ಐ ಮೀನ್ ಅಷ್ಟು ಮಾತಾಡಿ ನಾನು ಬಂದ್ಬಿಟ್ಟೆ. ಬಟ್ ಸಿ ಸರ್ಪ್ರೈಸಿಂಗ್ ಫಾರ್ ಎವ್ರಿ ಬಡಿ, ವಾಟ್ ಎವರ್ ಫಾರ್ ಥಿಂಗ್ ದಟ್ ದೇ ಕಮಿಂಗ್ ದೇರ್, ದೇ ಗೆಟಿಂಗ್ ಎವ್ರಿಥಿಂಗ್, ಎಲ್ಲವೂ ಸಿಗ್ತಿದೆ. ಬಟ್ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಈ ಒಂದು ಅರ್ಚಕರಿಗೆ ಅಥವಾ ಸ್ವಾಮಿಗಳಿಗೆ ಮನೆ ಇಲ್ಲ. ಇದೇಗ್ರಿ ಇದು? ಹೌ ಇಸ್ ದಿಸ್? ಬಿಕಾಸ್ ಅವ್ರಿಗೆ ಅಫರ್ಮೇಷನ್ ಗೊತ್ತು, ಮಂತ್ರ ಗೊತ್ತು, ದಿನ ದೇವ್ರ ಜೊತೆ ದೇವ್ರನ್ನ ಮುಟ್ತಾರೆ, ದೇವರಿಗೆ ನೈವೇದ್ಯ ಕೊಡ್ತಾರೆ, ದೇವರಿಗೆ ಪೂಜೆ ಮಾಡ್ತಾರೆ. ಬಟ್ ಇವ್ರಿಗೆ ಮನೆ ಇಲ್ಲ, ಇವ್ರಿಗೆ ಕಷ್ಟ ಇದೆ, ಇವ್ರ ಮನೆಯಲ್ಲಿ ಜಗಳಗಳು, ಇವ್ರ ಮನೆಯಲ್ಲಿ ಒಬ್ಬರಿಗೆ ಮದುವೆ ಆಗಿಲ್ವಂತೆ ಮಕ್ಕಳಿಗೆ. ಅಲ್ಲ, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಐ ಮೀನ್ ಏನಿದ್ರ ಅರ್ಥ? ವೆರಿ ಸಿಂಪಲ್ ಲಕ್ಷ್ಮಿ. ಎಲ್ಲಿ ತನಕ ನನ್ನಲ್ಲಪ್ಪ ದೇವ್ರಿರೋದು, ನಾನಪ್ಪ ಪವರ್ಫುಲ್ಲು ಅಂತ ಎಲ್ಲಿ ತನಕ ನಮಗೆ ಗೊತ್ತಾಗೋದಿಲ್ವೋ ಅಲ್ಲಿ ತನಕ ದುಡ್ಡು, ಜಮೀನು, ಮನೆ ಏನು ಬರಲ್ಲ. ಗೊತ್ತಿರಲಿ, ಯು ಆರ್ ದ ಕ್ರಿಯೇಟರ್ ಫಾರ್ ಯುವರ್ ಸೆಲ್ಫ್. ನಿನ್ನ ದೇವರು ನೀನು ಅಂತ ಗೊತ್ತಿರಲಿ. ಸೊ ಹಾಗಾಗಿ ಆ ಪರಮಾತ್ಮನ ಅಂಶ ನಮ್ಮೊಳಗಡೆ ಇರೋದು. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಯತ್ ಪಿಂಡೆ ತತ್ ಬ್ರಹ್ಮಾಂಡೆ.
ನಿನ್ನ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಬೇರೆ ಬೇರೆ ಅಲ್ಲ. ಸೊ ಜಸ್ಟ್ ಟು ಗಿವ್ ಅ ಲಿಟಲ್ ಮೋರ್ ಹೆಡ್ಸ್ ಅಪ್ ಇದ್ರ ಬಗ್ಗೆ, ನಮ್ಮ ದೇಹದಲ್ಲಿ 37.2 ಲಕ್ಷ ಸೆಲ್ಸ್ ಇದೆ, 2 ಲಕ್ಷ ಕೋಟಿ. ಜಸ್ಟ್ ಹೈಪೋಥೆಟಿಕಲಿ ಪುಟ್ ಇಟ್, 37 ಲಕ್ಷ ಕೋಟಿ. ಜಸ್ಟ್ ಇಮ್ಯಾಜಿನ್ 37 ಲಕ್ಷ ಕೋಟಿ ಸೆಲ್ಸ್ ಇಂದ ನಮ್ಮ ದೇಹ ತಯಾರಾಗಿದೆ. ಒಂದು ಸೆಲ್ಲಲ್ಲಿ, ಫಸ್ಟ್ ಆಫ್ ಆಲ್ ಸೆಲ್ ಕಾಣಲ್ಲ, ಕಾಣೋಂಥ ಸೆಲ್ ಓವಮ್ ಬಿಟ್ರೆ ಇನ್ಯಾವ ಸೆಲ್ಲು ಕಣ್ಣಿಗೆ ಕಾಣಿಸೋದಿಲ್ಲ. ಎವ್ರಿಥಿಂಗ್ ಶುಡ್ ಬಿ ಸೀನ್ ಇನ್ ಮೈಕ್ರೋಸ್ಕೋಪ್ ಅನ್ಕೊಳ್ಳೋಣ. ಓಕೆ, ಒಂದು ಸೆಲ್ಲಲ್ಲಿ ಎಷ್ಟು ಅಣು ಇದೆ ಗೊತ್ತಾ ನಿಮಗೆ? ಎಷ್ಟು ಆಟಮ್ ಇದೆ ಗೊತ್ತಾ? ಎನಿ ಗೆಸಸ್? 100 ಟ್ರಿಲಿಯನ್ ಸೆಲ್ಸ್, ಅಂದರೆ 100 ಲಕ್ಷ ಕೋಟಿ ಅಣುಗಳು, ಪರಮಾಣುಗಳು. ಯು ಕಾಂಟ್ ಜಸ್ಟ್ ಇಮ್ಯಾಜಿನ್, ಬಿಕಾಸ್ ಸೆಲ್ಲನ್ನೇ ನೋಡೋಕ್ಕಾಗಲ್ಲ. ಆ ನೋಡೋಕ್ಕಾಗದೇ ಇರೋ ಸೆಲ್ ಒಳಗಡೆ 100 ಲಕ್ಷ ಕೋಟಿ ಅಣುಗಳು. ಜಸ್ಟ್ ಇಮ್ಯಾಜಿನ್ ನಾವೆಷ್ಟು ಪವರ್ಫುಲ್ ಇರ್ಬೋದು ಯೋಚನೆ ಮಾಡಿ ನೀವು. ಇಂಥ ಸೆಲ್ಸ್ 37.2 ಲಕ್ಷ ಕೋಟಿ ಸೆಲ್ಸ್ ನಮ್ಮ ಬಾಡಿಯಲ್ಲಿರೋದು. ಸೊ ಸೆಲ್ಸ್ ಎಲ್ಲ ಸೇರಿದಾಗ ಟಿಶ್ಯೂಸು, ಟಿಶ್ಯೂಸ್ ಎಲ್ಲ ಸೇರಿದಾಗ ಆರ್ಗನ್ಸು, ಈ ರೀತಿ ಬಯಾಲಜಿ ಫಾರ್ಮ್ ಆಗುತ್ತೆ. ವಿ ಆರ್ ಫಾರ್ಮ್ಡ್. ಸೊ ಮಳೆ ಬರ್ತಿದೆ ಈ ನಡುವೆ ಎಲ್ಲ ಕಡೆ ಮಳೆ ಬರ್ತಿದೆ ಅಂದ್ಕೊಳ್ಳೋಣ. ಪ್ರತಿಯೊಂದು ಮಳೆ ಹನಿನ ನಾವೇನಾದರೂ ಕೌಂಟ್ ಮಾಡೋಕ್ಕಾದ್ರೆ ಎಷ್ಟು ಮಳೆ ಹನಿ ಇರ್ಬೋದು ಅಷ್ಟು ಸೆಲ್ಸು ಮತ್ತು ಆಟಮ್ಸು ನಮ್ಮಲ್ಲಿರುವಂಥದ್ದು. ಈ ಪ್ರಪಂಚದಲ್ಲಿರುವ ಎಲ್ಲ, ಈ ಭೂಮಿ ಎಷ್ಟಿದೆ ಎಲ್ಲ ಮಣ್ಣು ತೆಗೆದುಕೊಂಡು ಒಂದೊಂದೇ ಕೌಂಟ್ ಮಾಡಬೇಕು. ಒಂದೊಂದು ಅಣು 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 ಮಣ್ಣು. ಈ ಭೂಲೋಕದಲ್ಲಿ ಎಷ್ಟಿದೆಯೋ ಅಷ್ಟು ಮಣ್ಣು, ಅಷ್ಟು ಆಟಮ್ಸು ನಮ್ಮ ಮೈ ಒಳಗಡೆ ಇರುವಂಥದ್ದು. ಎಷ್ಟು ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದೆಯಲ್ವಾ, ಆ ಎಲ್ಲ ನಕ್ಷತ್ರಗಳ ಕೌಂಟು ಮತ್ತು ನಮ್ಮ ಒಳಗಡೆ ಇರುವಂಥ ಈ ಆಟಮ್ಸು ಕೌಂಟು ಸೇಮ್ ಟು ಸೇಮ್. ಅದಕ್ಕೋಸ್ಕರ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಹೇಳುವಂಥದ್ದು. ಯು ಆರ್ ವೆರಿ ಪವರ್ಫುಲ್ ಮೈಂಡ್ ಯು, ಆ್ಯಂಡ್ ಐ ಆಮ್ ವೆರಿ ಪವರ್ಫುಲ್. Everybody who knows that they're powerful, alva, only they will attract by these affirmations and techniques. For the rest of them, ಈಗ ಪವರ್ ಇರುವಂಥದ್ದು ಈ ಗುರುಗಳಲ್ಲಿ, ಪವರ್ ಇರುವಂಥದ್ದು ಆ ಜಾಗದಲ್ಲಿ, ಪವರ್ ಇರುವಂಥದ್ದು ಇಂಥದ್ರಲ್ಲಿ ಅಂತ ಯಾರು ನಂಬ್ತಾರೋ ಅವ್ರಿಗೆ ಹಣ, ಆಸ್ತಿ, ಐಶ್ವರ್ಯಗಳು ಹೆಚ್ಚು ಬರಲ್ಲ. ಏನೋ ತಕ್ಕ ಮಟ್ಟಿಗೆ ಹೊಟ್ಟೆಗೂ ಬಟ್ಟೆಗೆ ಬಂದರೆ ಹೆಚ್ಚೆಚ್ಚು. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. ಓಕೆ, ಇದೊಂದು ಗೊತ್ತಿರಬೇಕು. ಎರಡನೇದು, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಎಕ್ಸಾಮ್ಗೆ ಇಬ್ಬರು ಹೋಗ್ತಿರ್ತಾರಪ್ಪ. ಒಬ್ಬರು ಏನೋ ಎಕ್ಸಾಮ್ಗೋಸ್ಕರ ಈಗ ಪಾಸ್ ಆಗಿಬಿಡ್ಬೇಕು ಅಂತಂತೇಳಿ ಲಾಸ್ಟ್ ಮಿನಿಟಲ್ಲಿ ಓದ್ತಾರೆ ನೋಡಿ, ಅವರೆಲ್ಲ ಬಯಾಟ್ ಮಾಡ್ತಿರ್ತಾರೆ. ಇನ್ನೊಬ್ಬರು ಎಲ್ಲ ಕಲಿಬೇಕು, ಒಂಥರ ಆಸೆ ಅವ್ರಿಗೆ, ಎಷ್ಟು ಚೆನ್ನಾಗಿದೆಯಲ್ಲ ಇದೆಲ್ಲ ಕಲೀಲಿಕ್ಕೆ, ಓದೋದಕ್ಕೆ ಅಂತೇಳಿ ಪ್ಯಾಷನೆಟಾಗಿ ಓದ್ತಿರ್ತಾರೆ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಎಕ್ಸಾಮ್ ಆದಮೇಲೆ ಮರುಕ್ಷಣ ಮರ್ತೋಗೋರು ಯಾರು, ಜ್ಞಾಪಕದಲ್ಲಿ ಇಟ್ಕೊಳ್ಳೋರು ಯಾರು? ಈಗ ಕಲ್ತಿರೋದನ್ನ ಎಕ್ಸಾಮ್ಗೆ ಅಂತ ಓದಿರೋರು ಮರ್ತೋಗ್ತಾರೆ. ಸೊ ಆಬ್ವಿಯಸ್ಲಿ ಎಕ್ಸಾಮ್ಗಂತ ತುಂಬಾ ಜನ ಓದಿದೀವಿ, ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲ ಮರ್ತೋಗಿದ್ದೀವಿ. ಯಾವ ಸಬ್ಜೆಕ್ಟ್ ಇತ್ತು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಓಕೆ, ಬಟ್ ಅವನು ಜೀವನಕ್ಕೋಸ್ಕರ ಕಲ್ತಿರೋನು ಅವನು ಮರೆಯೋದೇ ಇಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್ ಮಾ. ಎವ್ರಿಥಿಂಗ್ ಅಲ್ಲ, ಯು ಹ್ಯಾವ್ ಟು ಲರ್ನ್ ಆಸ್ ಇಫ್ ದಿಸ್ ಈಸ್ ಯುವರ್ ಲೈಫ್ ಅನ್ನೋ ಥರ ಇದ್ದಾಗ ಮಾತ್ರ ಸಾಧ್ಯ. ಇನ್ನೊಂದು ಮನಸ್ಥಿತಿ ಬಗ್ಗೆ ಹೇಳ್ಬೇಕು. ಯಾರಿಗೆ ಯೂನಿವರ್ಸು ಅಥವಾ ದೇವರು ಅಥವಾ ಈ ವಿಶ್ವ ಯಾರಿಗೆ ಕೊಡುತ್ತೆ ಅಂತ ಹೇಳಿ ಯಾವ ನಂಬಿಕೆ ಇರಬೇಕು? ಇದೆಲ್ಲ ಕ್ಲಾಸಲ್ಲಿ ಇಷ್ಟೆಲ್ಲ ಕವರ್ ಮಾಡೋಕೆ ನಿಜವಾಗ್ಲೂ ನನ್ನ ಕೈಲಾಗಲ್ಲ. ಬಿಕಾಸ್ ಈ ಸಬ್ಜೆಕ್ಟ್ ಅಥವಾ ಯಾವುದೇ ಸಬ್ಜೆಕ್ಟ್ ಆಗಲಿ ಅನಂತತ್ವ ಇದೆ, ಇದ್ರಲ್ಲಿ ಅಬಂಡೆನ್ಸ್ ಇದೆ. ದರ್ ಇಸ್ ನೋ ಎಂಡ್ ಟು ಇಟ್. ಸೊ ಇಟ್ಸ್ ಇಂಪಾಸಿಬಲ್. See, they're trying to condense it and put it into a syllabus. ಬಿಟ್ರೆ ಅವ್ರ ಕೈಲೂ ಎಷ್ಟಿದೆ ಅಂತ ಯಾರ ಕೈಲೂ, ಎಲ್ಲ ಸಬ್ಜೆಕ್ಟು ಅಷ್ಟೇ. ಈಗ ನಾನು ಜಸ್ಟ್ ಲೈಕ್ ದಟ್ ನಮ್ಮ ಸರ್ ನಮ್ಮ ಮಾತಾಡ್ಸ್ತಿದ್ದೆ ಆಗಲೇ, ಸಿನಿಮಾಟೋಗ್ರಫರ್ ಇದಾರಲ್ವಾ, ಸರ್ ಹೇಳ್ತಿದ್ರು ನನಗೆ, ಇದು ಒಂದು ಕಲಿಯೋಕ್ಕೆ ಎಷ್ಟು ಆಗೋದೇ ಇಲ್ಲ, ಅಷ್ಟು ಅಗಾಧವಾದದ್ದು ಅಂತ ಹೇಳ್ತಿದ್ರು. ಎವ್ರಿ ಫೀಲ್ಡ್ ಫಾರ್ ದಟ್ ಮ್ಯಾಟರ್. ಸೊ ಇದೊಂದು ನಾನು ಹೇಳಬೇಕು ಮನಸ್ಥಿತಿ ಬಗ್ಗೆ. ಈಗ ಮನೆಯಲ್ಲಿ ನಾನು ಮೊನ್ನೆ ಒಂದು ಮಗುನ ನೋಡ್ತಿದ್ದೆ. ಮಗು ತಾಯಿ ಹತ್ರ ಮಾತಾಡ್ತಿತ್ತು ಲಕ್ಷ್ಮಿ ಈ ರೀತಿ. ಊಟ ತಿನ್ನಿಸ್ತಿದ್ರು ಚಿಕ್ಕ ಪಾಪು. ಸೊ ಮಗು ಹೇಳ್ತಿದೆ, ಮಮ್ಮಿ ನಾಳೆ ನನಗೆ ಅದು ಆಟ ಆಡೋದು ಸಾಮಾನು ಇದೆಯಲ್ಲ, ಆಟ ಸಾಮಾನು ನಾನು ಕೊಡ್ಸ್ಲೇಬೇಕು, ಗೊತ್ತಾಯ್ತಾ ನಿನಗೆ? ಇಮ್ಯಾಜಿನ್, ತಾಯಿನ ಮಗು ಕೇಳ್ತಿದೆ. ಆಮೇಲೆ ತಂದೆ ಬಂದರು, ಪಾಪ ಡ್ಯಾಡಿ ಬೇಕೇ ಬೇಕು ನನಗೆ, ನನಗದೆಲ್ಲ ಗೊತ್ತಿಲ್ಲ, ಬೇಕೇ ಬೇಕು ಅಂತ. ಸೊ ತಂದೆ ತಾಯಿ ಮರುದಿನ ಕೊಡಿಸ್ತಾರೆ ಮಗುಗೆ. ಇಲ್ಲಿ ವಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಈಸ್, ಮಗು ಕೇಳ್ತಿದೆ ತಂದೆನ ಅಥವಾ ತಾಯಿನ ಯಾವ ಕನ್ವಿಕ್ಷನ್ ಅಲ್ಲಿ ಕೇಳ್ತಿದೆ ಅಂದರೆ ಕೊಡಲೇಬೇಕು.
ಗೊತ್ತಿರ್ಲಿಕ್ಕೆ ಕಮಾಂಡ್, ಇಲ್ಲಿ ಏನದು ರೆಸ್ಪೆಕ್ಟು ಅಥವಾ, ಯಾಕಂದರೆ ಆ ಬಾಂಧವ್ಯ ಹೇಗಿದೆ ಅಂದರೆ ತಾಯಿ ಮಗ, ತಾಯಿ ಏನೋ ಮಗಳು ಮತ್ತು ತಂದೆಯ ಜೊತೆ, ಮಗ ಮತ್ತು ತಾಯಿಯ ಜೊತೆ ಆ ಒಂದು ಸಂಬಂಧ. ನಾವು ಮತ್ತು ವಿಶ್ವವೂ ಹಾಗೇನೆ, ನಾವು ಮಕ್ಕಳು, ಆ ವಿಶ್ವ ಯೂನಿವರ್ಸ್ ಅನ್ನೋಂಥದ್ದು ನಮ್ಮ ತಂದೆ ತಾಯಿ. ನಾವೇ ಕೇಳಬೇಕು. ಯಾಕೆ ಕೆಲವ್ರಿಗೆ ಅಫರ್ಮೇಷನ್ ಏನು ವರ್ಕ್ ಆಗಲ್ಲ, ಯಾಕೆ ಟೆಕ್ನಿಕ್ಸ್ ವರ್ಕ್ ಆಗಲ್ಲ? ನಾವು ಕೇಳ್ತಿರೋದೇ ಡೌಟಲ್ಲಿ. ನಾವು ಕೇಳ್ಕೊಳ್ತಾ ಇರ್ತೀವಿ, ಟ್ರೈ ಮಾಡೋಣ, ಇದಾದರೆ ನೋಡಪ್ಪ ಆದರೆ ಅಂತೇಳಿ. ನೀವೇನು ನೋಡೋದು? ಹೋಗಿ ಮುಖ ನೋಡ್ಕೊಳ್ಳಿ ಕನ್ನಡಿಯಲ್ಲಿ. ಯೂನಿವರ್ಸ್ ರೇ, ಹೇಗೆ ನೀವು ನಿಮ್ಮ ತಾಯಿನ ಕೇಳಿದ್ರೆ ಬೇಕೇ ಬೇಕು ಅಂತ. ಆಮೇಲೆ ಇನ್ನೊಂದು ಗೊತ್ತಾ, ನಿಜವಾಗ್ಲೂ ಆ ಫ್ಯಾಮಿಲಿಯಲ್ಲಿ ಯಾವುದೋ ತಂದೆ ತಾಯಿಗೆ ಮಗು ಕೇಳಿದಾಗ ಸರಿ ಇಲ್ದಿದ್ರು, ಅವರು ಕಷ್ಟದಲ್ಲಿದ್ದರು, ಸಾಲದಲ್ಲಿದ್ದರು, ಏನೇನೋ ತೊಂದರೆಗಳಲ್ಲಿದ್ದರು, ಯಾವತ್ತೂ ತನ್ನ ಮಗುಗೆ ಕೊಡಿಸ್ಬಾರ್ದು ಅಂತ ಮನಸ್ಸಲ್ಲೇ ಬರಲ್ಲ. ಹೇಗೋ ಮಾಡಿ ಕೊಡ್ಸೋಣ ಅಂತಲೇ ಇರುತ್ತೆ. ಯೂನಿವರ್ಸು ಹಾಗೇನೆ, ಹೇಗೋ ಮಾಡಿ ಕೊಡೋಣ ಅಂತ ಪ್ರಯತ್ನ ಪಡ್ತಿರುತ್ತೆ. ಬಟ್ ನಾವು ಕೇಳ್ದಾಗೇ ಅದಕ್ಕೆ ನಮಗೆ ಕನ್ವಿಕ್ಷನೇ ಇರಲ್ಲ. ಇದೇ ಮಗು ಲಕ್ಷ್ಮಿ ಈಗ ಹೇಗೆ ಪಡ್ಕೊಳ್ತು ಈಗ ಕೇಳಿದಾಗ, ಚಿಕ್ಕ ಮಗು ಇದ್ದಾಗ, ಅದೇ ದೊಡ್ಡ ಮಗು ಆಗುತ್ತೆ. ಫಸ್ಟ್ PUC ಸೆಕೆಂಡ್ PUC ಅನ್ಕೊಳ್ಳಿ. ಈಗ ಬಂದು ತಂದೆ ತಾಯಿನ ಕೇಳ್ತಾನೆ, ನನ್ಗೆ ಬೈಕ್ ಬೇಕು ಅಂತ. ಅವ್ನು ಕೇಳೋದ್ರಲ್ಲೂ ಕನ್ವಿಕ್ಷನ್ ಇರಲ್ಲ, ಬೇಕೇ ಬೇಕು ಅಂತಿರಲ್ಲ. ಎರಡನೇದು, ತಂದೆ ತಾಯಿಗೂ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾರೆ. ಇಲ್ಲಿ ಆ ವಿಶ್ವಾಸ ನಂಬಿಕೆ ಆಗಿದ್ದಂಗೆ ಇರಲ್ಲ. ಹಾಗಾಗಿ ನಾವು ಕೇಳ್ಕೋಬೇಕಂತಂದ್ರೆ ವಿ ಹ್ಯಾವ್ ಟು ಹ್ಯಾವ್ ದಟ್ ಕನ್ವಿಕ್ಷನ್. ನನಗೆ ಸಿಕ್ಬಿಡ್ತು ಅಂತಂತೇಳಿ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, 100 ಕೋಟಿ ವರ್ಕ್ಶಾಪ್ಗೆ ತುಂಬ ಜನ ಬಂದಿದ್ದೀರಾ, ಅಥವಾ ಇನ್ನೂ ಈಗ ಬರ್ತಿದ್ದೀರಾ 100 ಕೋಟಿ ವರ್ಕ್ಶಾಪ್ಗೆ. ನಾನು ಫಸ್ಟೇ 100 ಕೋಟಿ ವರ್ಕ್ಶಾಪ್ ಬರೋದಕ್ಕಿಂತ ಮುಂಚೆ 100 ಕೋಟಿ ಬಂದಾದಮೇಲೆ ಏನೆಲ್ಲ ಮಾಡ್ಬೇಕಂತಿದ್ದೀರಾ 100 ಕೋಟಿನ, ಅದನ್ನು ಫಸ್ಟ್ ಬರಿಬೇಕು. ಯಾರು ನನ್ನ 100 ಕೋಟಿಯನ್ನು ನಾನು ಈ ರೀತಿಯೆಲ್ಲ ಮಾಡ್ತೇನೆ ಅಂತ ಅಂದ್ಕೊಳ್ತಾರೋ ಮೊದಲು, ಅವರಿಗೆ ಫಸ್ಟ್ 100 ಕೋಟಿ ಒಂದು ಅವಕಾಶ, 100 ಕೋಟಿ ಬರುತ್ತೆ. ಯಾರು ತಾಳ ನೋಡೋಣ ಹೋಗಿ ಏನು ನೋಡೋಣ ಅಂತ ಅವರಿಗೆಲ್ಲ ಬರೋದೇ ಇಲ್ಲ. ನೀವು ಬಂದರೂ ಪ್ರಯೋಜನ ಇಲ್ಲ. ಸೊ ಯಾರ್ಯಾರು 100 ಕೋಟಿ ವರ್ಕ್ಶಾಪ್ ಬರ್ತೀರೋ ದಯವಿಟ್ಟು ಒಂದು ಗೋಣಿ ಚೀಲ ತೆಗೆದುಕೊಂಡು ಬನ್ನಿ. ನಿಮ್ಮ ವಿಶ್ವಾಸ ಹೇಗಿರುತ್ತೋ ಹಾಗೆ ಬರುತ್ತೆ. ಏನಮ್ಮ ಲಕ್ಷ್ಮಿ? ವೆರಿ ನೈಸ್. ಹಾಗೆ ಅಫರ್ಮೇಶನ್ ಹೇಳ್ತೀರಾ? ಯಾಕಂದ್ರೆ ತುಂಬಾ ಜನ ಅವ್ರದವ್ರದೇ ಪ್ರಾಬ್ಲಮ್ಸ್, ಅವ್ರವ್ರಿಗೆ ಗುರುಗಳು ಇದಕ್ಕೆ ಅಫರ್ಮೇಶನ್ ಹೇಳ್ಕೊಡಿ, ನನಗೆ ಈ ತೊಂದರೆ ಇದೆ, ಇದಕ್ಕೆ ಅಫರ್ಮೇಶನ್ ಹೇಳ್ಕೊಡಿ ಅಂತ. ನಮಗೆ ನಮ್ಮ ವೀಕ್ಷಕರಿಗೆ ಒಂದು ಜನರಲ್ ಆಗಿ ಇರೋಂಥ ಒಂದು ಅಫರ್ಮೇಶನ್ ಬೇಕು. ಈ ಅಫರ್ಮೇಶನ್ ಹೇಗೆ ಮಾಡಬೇಕು ಅಂತ ಹೇಳ್ತೇನೆ. ತುಂಬಾ ಪವರ್ಫುಲ್ ಆದ ಅಫರ್ಮೇಶನ್. ನಾನು ಹೇಳ್ದಾಗೆ ಆ ಅಫರ್ಮೇಷನ್ಗೆ ಪವರ್ ಬರೋದು ಫಸ್ಟ್ ನನ್ನಲ್ಲಿ ಪವರ್ ಇದೆ, ನಿಮ್ಮಲ್ಲಿ ಪವರ್ ಇದೆ ಅಂತ ಅರ್ಥಕೊಂಡಾಗ ಮಾತ್ರ ಈ ಅಫರ್ಮೇಷನ್ಗೆ ಪವರ್ ಬರುವಂಥದ್ದು. ಇದು ಯಾವಾಗ ಮಾಡಬೇಕು? ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಅಥವಾ ನೀರು ಕುಡಿಯೋದಕ್ಕಿಂತ ಮುಂಚಿತವಾಗಿ ಇದನ್ನು ಖಂಡಿತವಾಗ್ಲೂ ಮಾಡಬೇಕು. ಇದು ಲಕ್ಷ ಕೋಟಿ ವರ್ಷಗಳಿಂದನೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥದ್ದು. ಸೊ ಸಾಧ್ಯವಾದರೆ ಊಟ ಮಾಡುವಂಥದ್ದು ನೆಲದಲ್ಲಿ ಕೂತು ಮಾಡಿದ್ರೆ ಒಳ್ಳೆಯದು, ಬಾಳೆ ಎಲೆಯಲ್ಲಿ ಮಾಡಿದ್ರೆ ಒಳ್ಳೆಯದು, ಕೈಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಮಾಡಬೇಕಂತಂದರೆ ಈ ಅಫರ್ಮೇಷನ್ನ ಮೊಬೈಲು ಮತ್ತು ಟಿವಿನ ನೋಡಬಾರ್ದು, ಯಾರ ಜೊತೆನೂ ಹೆಚ್ಚು ಮಾತಾಡಬಾರ್ದು, ಸೈಲೆಂಟಾಗಿ ಎಂಜಾಯ್ ಮಾಡಬೇಕು ಊಟನ. ಸೊ ಊಟದ ಜೊತೆ ಈ ಒಂದು ಅಫರ್ಮೇಷನ್ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಏನಿದೆಯಲ್ವಾ, ನಾವು ಊಟದ ಜೊತೆ ಮಾಡಿದಾಗ ಆ ಊಟ ಬರೀ ಊಟವಾಗಿ ಒಳಗಡೆಗೆ ಹೋಗಲ್ಲ. ನಮಗೇನೇನು ಬೇಕೋ ಅದೆಲ್ಲ ಪರಮಾತ್ಮನ, ಪರಬ್ರಹ್ಮನ ಒಂದು ಸ್ವರೂಪವಾಗಿ ಒಳಗಡೆಗೆ ಹೋಗಿ ತುಂಬ ತುಂಬ ಪವರ್ ಕೊಡುತ್ತೆ. ಅತಿ ಬೇಗ ದುಡ್ಡನ್ನು, ಆ ಹಣವನ್ನು, ಆಸ್ತಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಓಕೆ, ಎಸ್. ಊಟಕ್ಕಿಂತ ಮುಂಚೆ ಊಟ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಇಟ್ಟಿರ್ತಾರೆ. ಇಟ್ಟಾದ್ಮೇಲೆ ಊಟವನ್ನು ನೋಡಿಕೊಂಡು ಅದಕ್ಕಿಂತ ಮುಂಚೆ ಸೊ ಕುಳಿತುಕೊಂಡು ಈ ರೀತಿ ಹೇಳ್ತೀರಾ: ಓಂ ಬ್ರಹ್ಮಾರ್ಪಣಂ ಬ್ರಹ್ಮ ಹವೇರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾಸಾನಮಾಯುಕ್ತಃ
ತಪಃ ಪಚಾಮ್ಯನಂ ಚತುರ್ವಿಧಂ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಶ್ರೀಮಂತ. ನಾನು ಎಷ್ಟು ಹಣವನ್ನು ಬೇಕಾದರೂ ಆಕರ್ಷಿಸಲು ಯೋಗ್ಯನಾಗಿದ್ದೇನೆ. ಹಣವು ಬಹುಮೂಲಗಳಿಂದ ನನ್ನ ಬದುಕಿಗೆ ಹರಿದು ಬರುತ್ತಿದೆ. ಈ ಆಹಾರವು ತುಂಬ ಉತ್ತಮವಾಗಿದೆ. ಈ ಆಹಾರದಿಂದ ನನ್ನ ಆರೋಗ್ಯವು ವೃದ್ಧಿಸುತ್ತಿದೆ. ಈ ಊಟವನ್ನು ತಯಾರು ಮಾಡಿದವರಿಗೂ ಮತ್ತು ಬೆಳೆದಂಥ ರೈತರಿಗೂ ಮತ್ತು ವಿಶ್ವಕ್ಕೂ ಕೋಟಿ ಕೋಟಿ ಕೃತಜ್ಞತೆಗಳು. ಐ ಆಮ್ ರಿಚ್, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿ ನಾವು ಹೇಳೋದು ಹೇಗಿರುತ್ತಪ್ಪ ಅಂತಂದರೆ, ಆ ಊಟ ಈಗೇನು ತಿಂತಿದ್ದೀವಿ, ಸಪೋಸ್ ನಾವು ಅನ್ನ ಮತ್ತು ಸಾಂಬಾರು ಏನು ತಿಂತಿದ್ದೀವಿ, ನೀವು ಬರೀ ಅನ್ನ ಸಾಂಬಾರು ತಿಂದ್ರ, ಯು ನಾಟ್ ಈಟನ್ ಜಸ್ಟ್ ರೈಸ್ ಆ್ಯಂಡ್ ಸಾಂಬಾರ್. ಮೈಂಡ್ ಯು ಹ್ಯಾವ್ ಈಟನ್ ವಾಟ್ ಯು ಆಲ್ ವಾಂಟೆಡ್. ಸೊ ಯು ಆರ್ ಟೆಲಿಂಗ್ ದ ಫುಡ್. ಅದಕ್ಕೋಸ್ಕರ ನೋಡಿ, ಎಷ್ಟೋ ಸಲ ದೇವಸ್ಥಾನಗಳಿಗೆ ಕೆಲವೊಂದು ಸಲ ಕೇಳ್ತಾರೆ, ಪುಳಿಯೋಗರೆ ಸ್ವಲ್ಪ ತಂದು ಕೊಡಿ ಪ್ರಸಾದ ಕೊಡಲಿಕ್ಕೆ ಅಂತ. ಸೊ ಮನೆಯಿಂದ ಪುಳಿಯೋಗರೆ ತೆಗೆದುಕೊಂಡು ದೇವಸ್ಥಾನಕ್ಕೆ ಕೊಡ್ತೇವೆ. ದೇವಸ್ಥಾನಕ್ಕೆ ಕೊಟ್ಟಾದ್ಮೇಲೆ ಅದಕ್ಕೆ ಈ ಮಂತ್ರಶಕ್ತಿಯನ್ನೆಲ್ಲ ಕೊಟ್ಮೇಲೆ, ಈಗ 2 ಪುಳಿಯೋಗರೆನ ತಿಂದರೆ ಒಂದು ವೇಳೆ ಸಪೋಸ್ ಮನೆಯಲ್ಲಿ 5 kg ಮಾಡಿದ್ವು ಅಂದ್ಕೊಳ್ಳಿ, 4 kg ದೇವಸ್ಥಾನಕ್ಕೆ ಕೊಟ್ಟು ಇನ್ನೊಂದು kg ಮನೆಯಲ್ಲೇ ಇರುತ್ತೆ. ಈ ಪುಳಿಯೋಗರೆಗೂ ನಾವೇ ಮಾಡಿದ ಪುಳಿಯೋಗರೆ, ಈ ಪುಳಿಯೋಗರೆ ಟೇಸ್ಟೇ ಬೇರೆ ಇರುತ್ತೆ. ಅದೇ ದೇವಸ್ಥಾನದಲ್ಲಿ ಮಂತ್ರ ಪಠನೆ ಆದಮೇಲೆ ಕೊಡ್ತಾ ಇರ್ತಕ್ಕಂಥ ಪ್ರಸಾದದ ಪುಳಿಯೋಗರೆ ಟೇಸ್ಟ್ ಬೇರೆ ಇರುತ್ತೆ. ಅದೇ ಹೇಗದು ಮಾಡಿದ್ದು ನಾನೇ ಮಾಡಿದ್ದು, ಒಂದೇ ಪಾತ್ರೆಯಲ್ಲಿ ಒಂದೇ ಸಲ ಮಾಡಿದ್ದು, ಒಂದೇ ಇಂಗ್ರೀಡಿಯೆಂಟ್ಸ್, ಬಟ್ ಟೇಸ್ಟ್ ಇಸ್ ಡಿಫ್ರೆಂಟ್. ದ ಪವರ್ ಆಲ್ಸೋ ಇಸ್ ಡಿಫ್ರೆಂಟ್, ಬಿಕಾಸ್ ದಟ್ಸ್ ದ ಪವರ್ ಆಫ್ ದಿಸ್ ಮಂತ್ರ, ದಿ ಅಫರ್ಮೇಷನ್ಸ್. ಹಾಗಾಗಿ ದಯವಿಟ್ಟು ಊಟದ ಸಮಯದಲ್ಲಿ ಯಾರೂ ಸಹ ಮೊಬೈಲ್ ನೋಡಲಿಕ್ಕಿಲ್ಲ, ಟಿ ವಿ ನೋಡಲಿಕ್ಕಿಲ್ಲ. ಸೊ ಯು ಗಾಟ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಡೂ ದಿಸ್, ಓಕೆ, ಆ್ಯಂಡ್ ವಿತ್ ಲವ್. ಆ್ಯಂಡ್ ನಾವು ಜನದ ಮಧ್ಯದಲ್ಲಿದ್ದಾಗ ಇದು ಗಟ್ಟಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ, ಇದನ್ನೇ ಹೇಳಬೇಕು ಅಂತನೂ ಇಲ್ಲ. ಬಿಕಾಸ್ ಯೂನಿವರ್ಸ್ಗೆ ಭಾವನೆಗಳು ಇಂಪಾರ್ಟೆಂಟೇ ಹೊರತು ಈ ಪದಗಳು, ಉಚ್ಚಾರಣೆಗಳು, ಸ್ಯಾನ್ಸ್ಕ್ರಿಟೇನಾ ಅಥವಾ ಈ ಕನ್ನಡವೇ, ತಮಿಳ್ ಹೇಳ್ಬೇಕಾ, ತೆಲುಗಲ್ಲಿ ಹೇಳ್ಬೇಕಾ, ಇಂಗ್ಲೀಷಲ್ಲಿ ಹೇಳ್ಬೇಕಾ, ಆ ರೀತಿ ಎಂಥದೂ ಇಲ್ಲ. ನನಗಿಂಥದ್ದು ಬೇಕಪ್ಪ, ಥ್ಯಾಂಕ್ ಯು ಅಪ್ಪ ಯಾರೋ ಮಾಡಿದ್ದಾರೆ ಅಡುಗೆ, ಥ್ಯಾಂಕ್ ಯು ಅಪ್ಪ ಬೆಳೆದಂಥವ್ರಿಗೆ, ಇಷ್ಟು ಹೇಳಿ ಮಾಡಿದ್ರು ಸಾಕು. ದ ಮೋರ್ ಗ್ರ್ಯಾಟಿಟ್ಯೂಡ್ಸ್ ದಟ್ ಯು ಆರ್ ಅಲ್ವಾ, ದ ಮೋರ್ ಬ್ಲೆಸ್ಸಿಂಗ್ಸ್ ಯು ಗೋಣ ಗೆಟ್ ಇಟ್ ಫ್ರಮ್ ಯೂನಿವರ್ಸ್. ಸೊ ಬಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಎಸ್ ಲಕ್ಷ್ಮಿ, ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಆ್ಯಕ್ಚುಲಿ ಒಂದು ಅಫರ್ಮೇಷನ್ ಅಂತ ಕಣಿದ್ರೆ ಇಟ್ ವಾಸ್ ಅ ಗ್ರೇಟ್ ಅಫರ್ಮೇಷನ್. ಎಷ್ಟೋ ಸರಿ ನಾವು ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀವಿ, ಬಟ್ ಎಷ್ಟೋ ಜನ ಊಟ ತಿಂಡಿ ಆಹಾರ ಮಾಡುವಾಗ ಯಾರೂ ಥ್ಯಾಂಕ್ಸ್ ಹೇಳೋ ಅಭ್ಯಾಸನೇ ಇಲ್ಲ ನಮಗೆ. ಸೊ ಇವತ್ತಿನಿಂದ ಬಹುಶಃ ಪ್ರತಿ ಬಾರಿ ನೀವು ಊಟ ಮಾಡುವಾಗ ಆಹಾರವನ್ನು, ರೈತರನ್ನು, ಜೊತೆಗೆ ಈ ಭೂತಾಯಿಗೆ ಒಂದು ಥ್ಯಾಂಕ್ಸ್ ಹೇಳಿ, ನೀವು ಕುಕ್ ಮಾಡಿಕೊಟ್ಟಂತ ಯಾರು ಕುಕ್ ಮಾಡಿದ್ರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಊಟ ಮಾಡಿ. ಖಂಡಿತವಾಗ್ಲೂ ಆರೋಗ್ಯದ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಅಂತ ಅದ್ಭುತವಾದಂಥ ಒಂದು ಶ್ಲೋಕ ಕೂಡ ಹೇಳ್ಕೊಟ್ರಿ. ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಮಚ್ ಥ್ಯಾಂಕ್ ಯು ಫಾರ್ ದಟ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಅದ್ಭುತವಾದಂತಹ ಎಪಿಸೋಡ್. ತುಂಬಾ ಜನ ಕಲ್ತ್ಕೊಳ್ಳೋಕೆ ಇರುವಂಥ ಒಂದು ಎಪಿಸೋಡ್ ಇದು. ಏನು ಶ್ಲೋಕ ಕಲ್ತ್ಕೊಂಡ್ರಿ, ಏನು ಒಂದು ಅಫರ್ಮೇಷನ್ ಇವತ್ತು ಗುರುಜಿ ಹೇಳ್ಕೊಟ್ರು, ದಯವಿಟ್ಟು ಎಲ್ಲ ಬರೆದಿಟ್ಕೊಳ್ಳಿ. ಅದನ್ನು ಬರೆದಿಟ್ಕೊಂಡು ಇವತ್ತಿನಿಂದ ಪ್ರತಿ ಸರಿ ನೀವು ಮನೆಯಲ್ಲಿ ಊಟ ಮಾಡುವಾಗ ಶಿಸ್ತಿನಿಂದ ಆ ಶ್ಲೋಕವನ್ನು ಹಾಗೂ ಅಫರ್ಮೇಷನ್ನ ಹೇಳಿ ಊಟ ಮಾಡಿ. ನಂತರ ಆ ಆಹಾರದಿಂದ ನಿಮಗೆ ಆರೋಗ್ಯ ಕೂಡ ಸಿಗುತ್ತೆ, ಜೊತೆಗೆ ಅನಾರೋಗ್ಯದ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅದ್ಭುತವಾದಂಥ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸೂಪರ್ ಆಗಿತ್ತು ಎಪಿಸೋಡ್, ನನಗಂತೂ ಬಹಳ ಇಷ್ಟ ಆಯಿತು, ತುಂಬ ಹತ್ತಿರವಾಗಿತ್ತು. ನಾನು ಕೂಡ ಕಲ್ತ್ಕೊಳ್ಳೋಕೆ ಏನೋ ಒಂದು ಇವತ್ತು ಸಿಕ್ತು ಅಂತ ನಾನು ಭಾವಿಸ್ತೀನಿ. ಪ್ರತಿದಿನ ಗುರೂಜಿ ಹೇಳ್ಕೊಡ್ತಾ ಇರ್ತಾರೆ ವಿಚಾರಗಳು. ಕಲಿಯೋದಷ್ಟೇ ನಮ್ಮ ಕೆಲಸ, ಕಲಿಯೋಣ. ಎಲ್ಲದಕ್ಕಿಂತ ಅಲ್ಟಿಮೇಟ್ ಆಗಿ ನಮಗೆ ಬೇಕಾಗಿರೋದು ಹಣ, ಆಸ್ತಿ, ಐಶ್ವರ್ಯ, ನೆಮ್ಮದಿಯಿಂದ ಬದುಕಬೇಕಾಗಿರುವಂತಹ ಜೀವನ ಒಂದು ಸೇತುವೆಯಾಗಿ ಅವ್ರು ಹೇಳುವಂಥ ಮಾತುಗಳ ಮುಖಾಂತರ, ಅವ್ರು ಕೊಡೋಂಥ ಟೆಕ್ನಿಕ್ಸ್ ಮುಖಾಂತರ ಗುರೂಜಿ ಸದಾಕಾಲ ನಮ್ಮ ಜೊತೆ ಇರ್ತಾರೆ. ನಮಗೆ ಹೊಸ ಹೊಸ ವಿಚಾರಗಳು ತಿಳಿಸ್ಕೊಡ್ತಾನೆ ಇರ್ತಾರೆ. ಕಾಯೋಣ ಮುಂದಿನ ಎಪಿಸೋಡ್ಗೆ ಇನ್ನು ಏನು ಹೊಸ ವಿಚಾರ ತಿಳ್ಕೊಳ್ಬೋದು ಅಂತ. ಸದ್ಯಕ್ಕೆ ನಮ್ಮ ಜೂನ್ 30 ಕ್ಲಾಸ್ ಕೂಡ ಹತ್ರ ಬರ್ತಾ ಇದೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.